ಮತ್ತು ನಮ್ಮೆಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಹಾಗೂ ಅತಿ ದೊಡ್ಡ ಜವಾಬ್ದಾರಿಯುತ ಸಂಘ ಪಕ್ಷ ಯಾವುದಾದ್ರಿದ್ರೆ ಅದು ಭಾರತೀಯ ಜನತಾ ಪಕ್ಷ ಬಹು ದೊಡ್ಡದಾಗಿದೆ. ಮತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಎಲ್ಲ ಹಿರಿಯರು ಗಣ್ಯಮಾನ್ಯರು ಮತ್ತು ನರೇಂದ್ರ ಮೋದಿಯವರು ಯಡಿಯೂರಪ್ಪಾಜಿಯನ್ನು ನೆನಪಿಸುತ್ತಾ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಅಧ್ಯಕ್ಷತಾನ ವಹಿಸಿದಂತಹ ನಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕಾ ಅಧ್ಯಕ್ಷರೇ ಶಾಂತಗೌಡ ಪಾಟೀಲ್ರು, ಅಜಯ್ ಗಡಪಟ್ಟಿ ಮತ್ತು ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರೇ ಮತ್ತು ತೇಲಾ ಕ್ಷೇತ್ರದ ನಮ್ಮ ಸಿದ್ದು ಸೌದಿಯವರೇ, ನಮ್ಮ ಹಿರಿಯರಾದಂಥ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರೇ, GS ನಾಮಗೌಡ ಅವರೇ, ವಿಜಯಗೌಡ ಪಾಟೀಲ್ ಅವರೇ ಮತ್ತು ಶರಣು ತಳ್ಳಿಕೇರಿ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರುವ ನಮ್ಮ ಗೌಡರು ಬಿಜೆಪಿಯ ಗುರುಲಿಂಗಪ್ಪಲ್ಲ ಅವರು ಅಂಗಡಿಯವರೇ ಮತ್ತು ಇಲ್ಲಿ ವೇದಿಕೆ ಉಪಸ್ಥಿತರಿರುವ ನಮ್ಮ ಡಾಕ್ಟರ್ ತುಂಗಳ ಮೇಡಮ್ ಅವರೇ, ಆದೇಪ್ಪನವರೇ ಮತ್ತು ಎಲ್ಲ ಗಣ್ಯಮಾನ್ಯರೇ ಮತ್ತು ಇಲ್ಲಿ ಉಪಸ್ಥಿತಿರುವ ಎಲ್ಲ ಪತ್ರಕರ್ತ ಬಾಂಧವರೇ, ನನ್ನ ಪತ್ರಕರ್ತ ಬಾಂಧವರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಅಕ್ಕ ತಂಗಿ ತಾಯಂದ್ರೆ ಎಲ್ಲರಿಗೂ ಶರಣಾರ್ಥಿಗಳು. ನಮಗೆ ವಿಜೇಂದ್ರ ಯಡಿಯೂರಪ್ಪನ ಗುರುತಿಸಿಕೊಡುವುದಂದ್ರೆ ಇದು ಸೂರ್ಯನನ್ನು ತಮಗೆ ಪರಿಚಯಿಸಿದಾಗಿದೆ. ನಮ್ಮ ಮಾಸ್ ಲೀಡರ್ ಆದಂತಹ ಶ್ರದ್ಧೆಯ ಶ್ರೀ ಯಡಿಯೂರಪ್ಪಾಜಿಯವರು ನುಡಿದಂತೆ ನಡೆದವರು, ಕೊಟ್ಟು ಮಾತನ್ನು ತಪ್ಪದೆ ಈಡೇರಿಸಿರೋ ಧೀಮಂತ ನಾಯಕ. ಅಂಥವರ ಸುಪುತ್ರ ನಮ್ಮ ವಿಜೇಂದ್ರ ಯಡಿಯೂರಪ್ಪನವರು. ಅವರು 1975 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಜನಿಸಿದರು. ಸಂಕ್ಷಿಪ್ತದಲ್ಲಿ ಹೇಳಿ ಬಯಸ್ತಾ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿದ್ದು ಆರಂಭದಲ್ಲಿ ವಕೀಲ ವೃತ್ತಿ ಆರಂಭಿಸಿದ್ರು. 2009 ಬೆಂಗಳೂರು ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯ ಜೀವನ ಆರಂಭಿಸಿದ್ದು 2019 23 ರಾಜ್ಯ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದರು. ಇವರ ಕಾರ್ಯವೈಖರಿಯನ್ನು ನೋಡಿ ಕೇಂದ್ರ ಮುಖಂಡರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನವೆಂಬರ್ 10, 2023 ನಮಗೆ ಕೊಡುಗೆಯಾಗಿ ಕೊಟ್ಟದ್ದಂಥದ್ದು. ಮತ್ತು 2023 ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧಿಸಿ ಶಾಸಕರಾಗಿ ಬಂದವರು. ಮತ್ತು ಇವರು ಪ್ರಾರಂಭದಿಂದ ಬಹಳಷ್ಟು ಓಡಾಟವನ್ನು ಮಾಡಿಕೊಂಡು ಸಾವಿರಾರು ಕಿಲೋಮೀಟರ್ಗಳಷ್ಟು ಪ್ರವಾಸ ಕೆಲವೇ ದಿನಗಳಲ್ಲಿ ಮುಗಿಸಿ ಅಂಚಿನಲ್ಲಿರುವ ಸಮುದಾಯಗಳನ್ನು ತಲುಪಲು ಮತ್ತು JDS ಸೇರಿದಂತೆ ಮೈತ್ರಿಗಳನ್ನು ಬಲಪಡಿಸಲು ಆದ್ಯತೆ ನೀಡಿದರು. ಇದು ರಾಜ್ಯದ NDA ಸ್ಥಾನವನ್ನು ಹೆಚ್ಚಿಸಲು ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಮೂಡಾ ಹಗರಣ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆ 7 ದಿನಗಳ ಪಾದಯಾತ್ರೆ ಮಾಡಿದ್ದು ಒಂದು ಐತಿಹಾಸಿಕ ಘಟನೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಇದು ಬಿಜೆಪಿ ಮತ್ತು JDS ಮೈತ್ರಿಯ ಮೊದಲ ಬೃಹತ್ ಶಕ್ತಿ ಪ್ರದರ್ಶನವಾಗಿತ್ತು. ವಾಲ್ಮೀಕಿ ನಿಗಮದ ಹಗರಣ ಬಗ್ಗೆ ವಿರುದ್ಧ ಕೂಡ ಬಹಳಷ್ಟು ಪ್ರತಿಭಟನೆ ಮಾಡಿದವರು. ATM ಸರ್ಕಾರ ಘೋಷಣೆ ಅಡಿಯಲ್ಲಿ ಹೋರಾಟವನ್ನು ಕೂಡ ಮಾಡಿದವರು. ವಕ್ಫ್ ಆಸ್ತಿ ವಿವಾದ, ರೈತರ ಭೂಮಿಯನ್ನು ವಕ್ಫ್ ಆಸ್ತಿ ಎಂದು ಗುರುತಿಸುತ್ತಿರುವುದನ್ನು ವಿರೋಧಿಸಿ ವಿಜೇಂದ್ರ ಅವರು ರಾಜ್ಯಾದ್ಯಂತ ರೈತ ಚೈತನ್ಯ ಯಾತ್ರೆ ಮತ್ತು ಪ್ರತಿಭಟನೆಗಳನ್ನು ಕೂಡ ಹಮ್ಮಿಕೊಂಡಂತವರು. ವಿರೋಧ ಪಕ್ಷದ ನಾಯಕರೊಂದಿಗೆ ಸೇರಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ, ಸದನದ ಒಳಗಡೆ ಮತ್ತು ಹೊರಗಡೆ ಕೂಡ ಅಹೋರಾತ್ರಿ ಧರಣಿ ನಡೆಸಿ ಒಂದು ಘಟ್ಟಕ್ಕೆ ತಂದಿದ್ದು ಇನ್ನೂ ಬಹಳ ಮಹತ್ವಪೂರ್ಣ ಜನಪರವಾದ ಹೋರಾಟ ಯಾವತ್ತೂ ಅವರು ಮಾಡಿ ಬಂದಿದ್ದಾರೆ. ಕಿರಿಯ ನಾಯಕರನ್ನು ಹಿರಿಯ ನಾಯಕರನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನು ಎತ್ತಿಕೊಂಡು ಒಂದು ನಮ್ಮ ರಾಜ್ಯದ ಜನತೆಗೆ ಏನಾದರೂ ಒಂದು ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ ಹಗಲು ರಾತ್ರಿ ಕೂಡ ಶ್ರಮಿಸ್ತಾ ಇದ್ದಾರೆ. ಅಂಥವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು ನಮ್ಮ ಸೌಭಾಗ್ಯ ಅಂತ ತಿಳಿಪಡಿಸಿ
ಅವರಿಗೆ ನಾನು ಒಂದು ಸಂಕ್ಷಿಪ್ತದಲ್ಲಿ ಇಷ್ಟೇ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷವನ್ನು ಒಳ್ಳೆ ಚೆನ್ನಾಗಿ ಶಿಸ್ತದಿಂದ ನಡೆಸಿಕೊಂಡು ಹೊಂಟಿದ್ದೇವೆ ಮತ್ತು ರಾಜ್ಯ ಕೊಟ್ಟಂತಹ ಮಂಡಲ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ಯಾವುದೂ ಬಿಡದೆ ಮಾಡ್ತಾ ಇರ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಪ್ರತಿ ತಿಂಗಳು ನಡೆಸುವ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೂಡ ಸರಳ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ನಾವು ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಆಲಿಸಿ ಅವ್ರು ಹೇಳಿದ್ದನ್ನು ಕೂಡ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. ನಮ್ಮ ಪಕ್ಷದ ಕಾರ್ಯಕರ್ತ ಯಾವುದೇ ತರಹದ ಅನ್ಯಾಯವಾದರೆ ನ್ಯಾಯಕ್ಕಾಗಿ ಶಾಸಕರಾದಿಯಾಗಿ ನಡ್ಕೊಂಡು ನಾವೆಲ್ಲರೂ ಕೂಡ ಒಂದು ಪ್ರತಿಭಟನೆ ಮಾಡೋ ಮೂಲಕ ನಮ್ಮ ಎಲ್ಲ ಆಗುವಂಥ ಅನ್ಯಾಯಗಳನ್ನು ದೂರ ಮಾಡಲು ರಾತ್ರಿ ಹಗಲು ನಾವು ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಆದರೂ ಕೂಡ ಈ ಒಂದು ಕ್ಷೇತ್ರ ಶಾಂತಮಯವಾಗಿ ಒಳ್ಳೆಯ ಆಡಳಿತ ನಾವು ಕೊಡ್ತಾ ಬಂದಿದ್ದೀವಿ. ಇಲ್ಲಿ ಯಾವ ಜಗಳ ಜೋಟ ಯಾವೂ ಕೂಡ ಅಷ್ಟು ಗರಿಷ್ಠ ಮಟ್ಟಕ್ಕೆ ಹೋಗಿಲ್ಲ. ಸಣ್ಣ ಪಟ್ಟ ಇದ್ರೂ ಕೂಡ ಅಲ್ಲಿದಲ್ಲೇ ನಾವು ಮುಗಿಸಿಕೊಂಡು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅಂತ ನಾವು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯದಿಂದ ಬಂದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ನಿಭಾಯಿಸಿದ್ದೇವೆ. ಅಜಾತ್ ಶತ್ರು ಮಾಜಿ ಪ್ರಧಾನಮಂತ್ರಿ ಅಟಲ್ ಜಿ ಅವರ ಜನ್ಮದಿನದ ಅಂಗವಾಗಿ ಜನಸಂಘದಿಂದ ಬಂದ ಎಲ್ಲ ಹಿರಿಯರನ್ನು ಸನ್ಮಾನಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಅವರನ್ನು ಸನ್ಮಾನಿಸಲಾಗಿದೆ. SIR ವಿಶೇಷ ಮತಗಟ್ಟೆ ಪರಿಷ್ಕರಣೆ ಅಂಗವಾಗಿ ಬೂತ್ಗಳಲ್ಲಿ BLA 2ಗಳನ್ನು ನೇಮಕವನ್ನು ಮಾಡಿದ್ದು ಇರುತ್ತದೆ. 20 ಅಷ್ಟು ಬಾಕಿ ಇಟ್ಟು ಉಳಿಕಿದೆಲ್ಲ ಮಾಡಿದ್ದಾಗಿದೆ. ಪ್ರತಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನು ಪಕ್ಷದ ಎಲ್ಲ ಕಾರ್ಯಗಳು ಯಾವತ್ತೂ ಸದಾ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುವಂತೆ ನಾವು ಹುರಿದುಂಬಿಸುತ್ತಿದ್ದೇವೆ ಮತ್ತು ನಮ್ಮ ಕಾರ್ಯನಿರ್ವಹಿಸದಲ್ಲಿ ಯಾವುದೂ ಕಡಿಮೆ ಇಲ್ಲ. ಎಲ್ಲಕ್ಕೂ ಒತ್ತು ಕೊಟ್ಟು ಎಲ್ಲರನ್ನು ಚೇತರಿಸಿಕೊಳ್ತಾ ನಮ್ಮ ಪಕ್ಷವನ್ನು ವಾಡಾಸೋಣ. ಇನ್ನೂ ಹೆಚ್ಚಾಗಿ ನಮ್ಮ ಪಕ್ಷದವರನ್ನು ನಾವು ಇಟ್ಟುಕೊಂಡು ಕಾಂಗ್ರೆಸ್ ಮತ್ತು JDS ಪಕ್ಷದಲ್ಲಿ ಇರುವಂಥವ್ರು ಕೂಡ ನಾವು ಈ ಕಡೆ BJPಗೆ ಜಗ್ಗುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹೀಗೆ ಸಂಘಟನೆ ಮಾಡಿಕೊಂಡು ನಾವು ಭಾರತೀಯ ಜನತಾ ಪಕ್ಷವನ್ನು ಒಂದು ದೊಡ್ಡ ಪಕ್ಷ, ಒಂದು ಕಾರ್ಯಕರ್ತರನ್ನು ಹೊಂದಿದಂಥ ಈ ಒಂದು ನಮ್ಮ ಕ್ಷೇತ್ರ ಆಗಿದೆ. ಮತ್ತು ಜಮಖಂಡಿ ನಗರದಲ್ಲಿ 3ನೇ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಹನುಮಾನ ಚಾಲಿಸಾವನ್ನು ಸಾಮೂಹಿಕ ಪಠಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಧರ್ಮ ಜಾಗೃತಿ ಕೂಡ ಮಾಡಿಸ್ತಾ ಇದ್ದೇವೆ. ಈ ಥರ ಬಹಳಷ್ಟು ಕೆಲಸವನ್ನು ಮಾಡಿಕೊಂಡು ಈ 2 ವರ್ಷಗಳಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಸದ್ಯದಲ್ಲಿರುವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಧೃತಿಗೆಟ್ಟಿದೆ. ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದೇವೆ. ಕೆಲಸಗಳು ಆಗ್ತಾ ಇಲ್ಲ. ಮತ್ತು ತಮಗೆ ಒಂದು ನಿದರ್ಶನ, ಮೊನ್ನೆ ನಾನು ಎಲ್ಲರಿಗೆ 20 ಗಣರಾಜ್ಯೋತ್ಸವ ಕೂಡ ಹೇಳಿದ್ದೇನೆ, ಅಧಿವೇಶನದಲ್ಲೂ ಕೂಡ ನಾನು ಹೇಳಿದ್ದೀನಿ. ಬಹಳ ಒಂದು ಘಾತಕಕಾರಿ ಅಂದರೆ ನಮ್ಮ ಜಮಖಂಡಿ ಆಸ್ಪತ್ರೆಯಲ್ಲಿರುವ 100 ತಾಯಿ ಮಕ್ಕಳ ಆಸ್ಪತ್ರೆ, 100 ಜನರಲ್ ಆಸ್ಪತ್ರೆ, 200 ಬೆಡ್ಗಳು ಇರುವಂಥದ್ದು. ಅಲ್ಲಿ ಬಹಳಷ್ಟು ರೋಗಿಗಳು ಬರ್ತಾ ಇದ್ದು, ರೋಗಿಗಳ ಜೊತೆಗೆ ಕೂಡ ಅವರನ್ನ ಸಂರಕ್ಷಣೆ ಮಾಡೋರು ಬಂಧುಗಳು ಬರ್ತಾರ. ಮತ್ತು ಅಷ್ಟೇ ಅಲ್ಲ, ಇದು ನಮ್ಮ ಬಾಗಲಕೋಟೆ ಜಿಲ್ಲಾ ಒಂದು ಆಸ್ಪತ್ರೆದ ನೆಕ್ಸ್ಟ್ ಅಂದರೆ ಅದಕ್ಕೆ ನಮ್ಮ ಜಮಖಂಡಿ ಆಸ್ಪತ್ರೆ ಇದು ಸನಾತನ ಕಾಲದಿಂದ ಬಂದಂಥ ಒಂದು ಕಟ್ಟಡದಲ್ಲಿ ಇದೆ. 103 ವರ್ಷ ಆಗಿದೆ. ಅಲ್ಲಿ ರೋಗಿಗಳು ಬಹಳ ಹೆಚ್ಚಾಗಿ ನೆಲದ ಮೇಲೆ ಮಕ್ಕೋತಾರೆ. ಅದಕ್ಕೆ ಹೆಚ್ಚಿಗೆ ಅವರಿಗಾಗಿ ಇನ್ನೂ 100 ಬೆಡ್ ಬೇಕು, ಒಂದು ಆಸ್ಪತ್ರೆ ಬೇಕು ಹೇಳಿದ್ದಾಗಿದೆ. ಇದ್ದ ಆಸ್ಪತ್ರೆಯಲ್ಲಿ ಅದನ್ನೇ ಹೆಚ್ಚಿಗೆ ಪ್ರಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ ಶಿಥಿಲಗೊಂಡಿದೆ. ಅದಕ್ಕೆ ಹೊಸ ಕಟ್ಟಡ ಬಹಳ ಅವಶ್ಯ ಇದೆ ಮತ್ತು 100 ಬೆಡ್ಗಳ ಆಸ್ಪತ್ರೆ ಇದೆ ಅಂತ ನಾನು ಆರೋಗ್ಯ ಮಂತ್ರಿಗಳು ಕೂಡ ಸೂಚನೆ ತಂದು ಅದನ್ನು ಒಪ್ಪಿಕೊಂಡಿದ್ದಾರೆ ಅಧಿವೇಶನದಲ್ಲಿ ಕೂಡ. ಇನ್ನೊಂದು ದುರ್ದೈವ ಸಂಗತಿ, ಬಹಳ ಕೆಟ್ಟ ಸಂಗತಿ ಅಂದರೆ ಅಲ್ಲಿ ರೋಗಿಗಳಿಗೆ ಪಥ್ಯ ಆಹಾರ ಅಂತಾರ. ಪಥ್ಯ ಆಹಾರ ಅವರು ಮುಂಜಾನೆ ಒಂದು ಉಪಹಾರ, ಮಧ್ಯಾಹ್ನದ ಊಟ, ಸಂಜೆ ಊಟ ಕೊಡುವಂಥದ್ದು ಪದ್ಧತಿ ಇದೆ ಸರ್ಕಾರದ ಒಂದು ಮುಕ್ತದಲ್ಲಿ. ಅದಕ್ಕೆ ಅಲ್ಲಿ ಕೊಡುವಂಥ ಏನು ಗುತ್ತಿಗೆದಾರ ಅದಲ್ಲ, ಆ ಗುತ್ತಿಗೆದಾರ 1.5 ವರ್ಷ ಆಯ್ತು. ಇನ್ನೂವರೆಗೂ ಅವನಿಗೆ ಪೇಮೆಂಟ್ ಕೊಟ್ಟೇ ಇಲ್ಲ. ಅವನದು ಸದ್ಯ ಬಾಕಿ 1,50,00,000 ರೂಪಾಯಿ ಇದೆ. ಆ ಪುಣ್ಯಾತ್ಮ ಹೇಗೋ ಮಾಡಿ ಮನೆಯಲ್ಲಿರುವಂಥ ವಸ್ತುಗಳನ್ನು ಮಾರಿಕೆಸಿಂದ ಅದು ನಡೆಸ್ತಾ ಇದ್ದಾನೆ. ಎಲ್ಲಿ ಬಿಟ್ಟರೆ
ಹಿಂದಿನ ಬಾಕಿ ಬರಾಕಿಲ್ಲ ಅಂತ ತಿಳ್ಕೊಂಡು ಇಂದು ಬರ್ತೈತಿ, ನಾಳೆ ಬರ್ತೈತಿ, ಇಂದು ಬರ್ತೈತಿ ಅಂತ ತಿಳ್ಕೊಂಡು ಅದನ್ನು ಹಾದಿ ಕಾಯ್ತಾ ಎಲ್ಲಿದ್ರೂ ತಂದು ನಡೆಸ್ತಾ ಇದ್ದಾನೆ. ಇದರಿಂದ ಏನಾಗೈತೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಉತ್ಕೃಷ್ಟವಾದ ಒಂದು ಗುಣಮಟ್ಟದ ಆಹಾರ ಕೊಡ್ಲಿಕ್ಕೆ ಅದು ಆಗ್ತಾ ಇಲ್ಲ. ಇದು ಕೂಡ ಅಲ್ಲಿಯ ಚೀಫ್ ಮೆಡಿಕಲ್ ಆಫೀಸರ್ ಕೂಡ ಅಂತಾನ, ಎಂಥ ಪರಿಸ್ಥಿತಿ ಇದು. ಇನ್ನೊಂದು ದುರ್ದೈವ ಸಂಗತಿ, ಅಲ್ಲಿ ಬೇಕಾಗುವಂತಹ ಔಷಧಿದ ಪೂರ್ವ ಪ್ರಮಾಣವಾದ ಸಿಕ್ಕರೆ ಮಾತ್ರ ರೋಗಿಗಳು ಗುಣಮಟ್ಟಕ್ಕೆ ಆಗ್ತದೆ. ಓನ್ಲಿ 30% 40% ಅಷ್ಟ ಔಷಧಿ ಸಿಗ್ತದ, ಇನ್ನೂ 60% ಸಿಗ್ತಾ ಇಲ್ಲ. ಈ ಎಲ್ಲ ಹೇಳಿದಾಗ ಅವರು ಆರೋಗ್ಯ ಮಂತ್ರಿ ಹೇಳೋದು, ನಮ್ದು ಕೊಡೋದು ಬಾಕಿ ಇದೆ, ಆದಷ್ಟು ಬೇಗ ಕೊಡ್ತಾ ಇದ್ದೇವೆ, ಔಷಧವನ್ನು ಅಲ್ಲಿದಲ್ಲೇ ಪರ್ಚೇಸ್ ಮಾಡಲಿಕ್ಕೆ ಹೇಳಿದ್ದೇವೆ. ಅಂದ್ರೆ ಫೀಸ್ ಬಂದಂತದ್ರೊಳಗೆ ಕೊಡ್ದ, ಫೀಸ್ ಎಷ್ಟು ಬರ್ತದೆ, ಅದು ನೋಂದಣಿ ಫೀ ಎಷ್ಟು ಬರ್ತದೆ, ಅದ್ರ ಮ್ಯಾಗ ಕೊಡ್ಲಿಕ್ಕೆ ಸಾಧ್ಯತೆ ಈ ಒಂದು ಮಟ್ಟಕ್ಕೆ ಇಳಿದಿದ್ದಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ವಿಚಿತ್ರ ಅಂದ್ರೆ ನಮ್ಮ ಹಿಪ್ಪರಗಿ ಡ್ಯಾಮ್ ಒಂದು ಗೇಟ್ ಮುರಿತು, ನೀರು ಹೋಯ್ತು, 3 TMC ಎಲ್ಲ ಹೋದು, ಅದು ನಮಗೆಲ್ಲ ಗೊತ್ತಾ. ಆಮೇಲೆ ಎಲ್ಲ ಗೇಟ್ಗಳು ಹಾಳಾಗ್ಯಾವು, ಮತ್ತು ಆ ಗೇಟ್ಗಳು ರಿಪೇರಿ ಆಗ್ಬೇಕಂತ ಕಿಸಿಂದ ಎಲ್ಲ ನಡೀತು. 3 ದಿವಸ ಕಂಟಿನ್ಯೂಸ್ ಆಗಿ ಎಲ್ಲರೂ ಕೂಡಿ ಮಾಡೋ ಹೊತ್ನ್ಯಾಗ ಇವನ್ KNL ಅವರು ಕೂಡ MD ಕೂಡ ಬಂದಿದ್ರು. ಅವರು ಸ್ವತಃ ನೋಡಿದ್ರು ಇದು ಬಹಳ ಕೆಟ್ಟ ಹೋಗಿದೆ ಅಂತ. ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇಡೀ ಒಂದು ದೊಡ್ಡ ಏತ ನೀರಾವರಿ ಯೋಜನೆ ಡ್ಯಾಮ್ಗಳಲ್ಲಿ ಕೂಡ ಅಲ್ಲಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಇಲ್ಲ. ನಾನು ಇವ್ರ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಹಳ ಮಹತ್ವದ ವಿಷಯಗಳನ್ನು ನಾನು ಮಂಡಿಸ್ತಾ ಇದ್ದೇನೆ. ರಾಜ್ಯದಲ್ಲಿ ಇರುವಂತ ಇಂಥ ದೊಡ್ಡ ಡ್ಯಾಮ್ಗಳಲ್ಲಿ ಅದಕ್ಕೆ ಬಹಳಷ್ಟು ಇದೊಂದು ಬಹಳ ಮಹತ್ವಪೂರ್ಣವಾಗಿ ಇರುವುದರಿಂದ ಅಲ್ಲಿ ಡ್ಯಾಮ್ಗಳು ಪರಿಸ್ಥಿತಿ ಪೂರ ಹಾಳಾಗ್ಯವು. ಮತ್ತು ಮೇಲಾಗಿ ಅದಕ್ಕೆ ಅಲ್ಲಿ ದೊಡ್ಡ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರೋದ್ರಿಂದ ಅಲ್ಲಿ ಪೂರಾ ಅದು ಬ್ರಿಡ್ಜ್ ತತ್ತರಿಸ್ತದ, ಜಂಪ್ ಹೊಡಿತಿದ್ದು, ಜಂಪ್ ಒಂದು 2-3 ಇಂಚ್ ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಅದು ಪರ್ಯಾಯವಾಗಿ ಮುಂದಿನ ಬಾಜು ಒಂದು ದೊಡ್ಡ ಬ್ರಿಡ್ಜ್ ರಹದಾರಿ ಮಾಡಾಕತ್ತಾರ, ಅದು ಕೂಡ ನಿಂತು ಹೋಗ್ಬಿಟ್ಟಿದೆ. ಅದು ಯಾಕೆ ನಿಂತು ಹೋಗೈತೆ, ನಾ ಹೋಗಿ ಅಲ್ಲಿ ಆಫೀಸ್ನಾಗ ಕೆಳಕ್ ಹೋದ್ರೆ ತೆಗಿಪಾತ್ರದ್ದು ಏನು ಇವತ್ತಿನ ಪರಿಸ್ಥಿತಿ ಅಂದ್ರೆ, ಇಲ್ರಿ ಕಂಪ್ಯೂಟರ್ ಬಂದದೆ. ಅದು ಕಂಪ್ಯೂಟರ್ ಯಾಕೆ ಬಂದಾಗ ಕೇಳಿದ್ರೆ ಲೈಟಿಂಗ್ ಬಿಲ್ ತುಂಬಿಲ್ಲ ಅಂತ. ಸರ್ಕಾರದ ಕಚೇರಿ ಇಂಜಿನಿಯರಿಂಗ್, ಆ ಲೈಟಿಂಗ್ ಬಿಲ್ ತುಂಬಲ್ದಕ್ಕಾಗಿ ಅವತ್ತು ನಮಗೆ ಏನೂ ಇನ್ಫಾರ್ಮೇಶನ್ ಸಿಗಲಿಲ್ಲ. ಇದು ಮೊನ್ನೆ ಆದಂಥ ವಿಷಯಗಳು. ಇಂಥ ವಿಷಯಗಳನ್ನು ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಆದಾಗ್ಯೂ ಕೂಡ ನಾನು ಎಲ್ಲ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ಉಳಿದ ಸಂಬಂಧಿತ ಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲಿ ಗುರುದೇವ್ ರಾನಡೆ ಒಂದು ಸಂಸ್ಕೃತ ಭವನ ಮುಗಿಸುವುದರಲ್ಲಿ ಐತಿಹಾಸಿಕ ಜಂಬುಕೇಶ್ವರ ದೇವಸ್ಥಾನ ಮತ್ತು ಸಾಕಷ್ಟು ಗದ್ದಾಳ ಕಾಜಿ ಬೀಳಿಗೆ ರೈತ ಜಮೀನುಗಳು, ಹೊಲಗಾಲುವೆ ಮತ್ತು ಲೋಕೋಪಯೋಗಿ ಇಲಾಖೆಯಿಂದ ಹೆದ್ದಾರಿಗಳು, ಸ್ಥಳೀಯ ದೇಶಾಭಿವೃದ್ಧಿ ಅನುದಾನ, ವಿವಿಧ ಕಾಮಗಾರಿಗಳು, ಒಟ್ಟು ಹೀಗೆ 200 ಕೋಟಿ ರೂಪಾಯಿ ಕೆಲಸವನ್ನು ಈಗಾಗಲೇ ಮಾಡಿದ್ದು. ಇನ್ನು ಇನ್ ಫ್ಲೋ ಅಂದರೆ ಸದ್ಯಕ್ಕೆ ಕೈಲಿರುತ್ತಾ ಜಮಖಂಡಿ ನಗರ ಅತಿ ಪ್ರಮುಖ ಬೈಪಾಸ್ ರಸ್ತೆ 64 ಕೋಟಿ ರೂಪಾಯಿ, ಜಮಖಂಡಿ ತಾಲೂಕಿನ ಚಿಕ್ಕಪಡಸೆ ಗ್ರಾಮ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲಾಗಿ ಎತ್ತರ ಮಟ್ಟದ ಸೇತುವೆ 120 ಕೋಟಿ ರೂಪಾಯಿ, ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಹೊಸದಾಗಿ ಜಾಕ್ವೆಲ್ ನಿರ್ಮಿಸುವುದು ಅದು 87 ಕೋಟಿ ರೂಪಾಯಿ, ಮತ್ತು ಬ್ಯಾರೇಜ್ ಈ ತರವಾಗಿ ಒಂದು 800 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇವತ್ತು ಎಲ್ಲ ಕೊಟ್ಟಿದ್ದಾಗಿದೆ. ಅದು ಕೂಡ ವೀಕ್ಷಣೆ ಇದೆ, DPR ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಬಹಳಷ್ಟು ಕಗ್ಗನ್ನು ಹಿಚಿಗೆ ಹಣ್ಣು ಮಾಡಿ ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ಕೊನೆಯದಾಗಿ ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ, ಇದು ಐತಿಹಾಸಿಕ ಜಮಖಂಡಿ. ಎಲ್ಲ ಕಡೆ ನೋಡಿದ್ರೆ ಒಂದು ನಗರದಲ್ಲಿ ಒಂದು 20,000, 40,000 ಅಥವಾ 50,000, 60,000 ಜನ ಇರ್ತೈತಿ. ಇಲ್ಲಿ ಜಮಖಂಡಿಲಿ 1 ಲಕ್ಷ ಮೇಲ್ಪಟ್ಟು ಜನ ಐತಿ ಇಲ್ಲಿ. ಇದರಿಂದ ಮತ್ತೆ ಇದು ಹಳೆಯ ಕಾಲದ್ದು ಎಲ್ಲ ಬಿಲ್ಡಿಂಗ್ಗಳು ಎಲ್ಲವು. ಅಲ್ಲಿ ಸದ್ಯ ಒಳಚರಂಡಿಗಳು ಕೂಡ ಅದು ಬಹಳ ಸಣ್ಣ ಇದ್ದು, ಮೊದಲು 25,000 ಜನಕ್ಕೆ ಇರಬೇಕಾಗಿದ್ದಂತೂ ಇವತ್ತು ಲಕ್ಷಗಟ್ಟಲೆ ಜನ ಇರೋದ್ರಿಂದ ಚರಂಡಿಗಳು ತುಂಬಿ ಹೋಗ್ತಾವು, ಓವರ್ಫ್ಲೋ ಆಗ್ತಾವು. ಇವೆಲ್ಲ ಒಂದು ಹೊಸ ಮಾಸ್ಟರ್ ಪ್ಲಾನ್ ಮಾಡ್ಬೇಕಂತ ತಿಳ್ಕೊಂಡು ದಾವಣಗೆರೆಯಿಂದ, ಹುಬ್ಬಳ್ಳಿಯಿಂದ, ಪುಣಾದಿಂದ ನನ್ನ ಸ್ವಂತ ಖರ್ಚಲ್ಲಿ ಅವ್ರು ಕರೆಸಿ ಇವತ್ತು ಅದನ್ನು ಪೂರ್ತಿ ಸರ್ವೆ ಮಾಡಿಸಿ ಅವ್ರ ರಿಪೋರ್ಟ್ ಕೊಟ್ಟಾಗ 700 ಕೋಟಿ ರೂಪಾಯಿ ಸದ್ಯ ಖರ್ಚು ಮಾಡಿದ್ರೆ ಮಾತ್ರ ಇವತ್ತು ನಾವೆಲ್ಲರೂ ಶುದ್ಧ ಹಾಕಿವು. ಇಲ್ಲಿಕಂದ್ರೆ ನೋಡ್ರಿ ಎಲ್ಲ ಕಠಿಣ. ನಾನು ನೋಡಿದೀನಿ, ಆ ಜ್ಯೋತಿ ಬಸವೇಶ್ವರ ಕಾಲೇಜ್ ಅಂತ ಒಂದು 40 ಫೂಟ್ ಉದ್ದ ತೆಗೆದು ಅಲ್ಲೆಲ್ಲ ಊರಾಗಿನ ಹೊಲಸ್ತಾರೆ ಜಮಾ ಮಾಡಿ ಅಲ್ಲಿಂದ ಎಲ್ಲ ಎತ್ತಿ ಮತ್ತೆ ಹೊರಗೆ ಒಗೆದಿದ್ದನ್ನು ಏನದು ಹೊರಗೆ ಹೊಲಸು ಬರ್ತದ ಆ ಸಂಸ್ಕರಣೆ ಮಾಡ್ಬೇಕು, ಪೂರಾ ಜೀರೋ ಆಗ್ಬೇಕು, ಜೀರೋ ಪೊಲ್ಯೂಷನ್ ಆಗ್ಬೇಕು. ಅದಕ್ಕೆ ಮಾಡುವಂತ
ತಂತ್ರಜ್ಞಾನ ವಿಜ್ಞಾನ ಕೂಡ ಸರಿಯಾಗಿ ಅಳವಡಿಸಿಲ್ಲ. ಇದಕ್ಕೆ ಬಹಳ ಬೆನ್ನು ಬಿದ್ದು ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ದೀನಿ, ಆಮೇಲೆ ಉಪಮುಖ್ಯಮಂತ್ರಿ ಭೇಟಿಯಾಗಿದ್ದೀನಿ, ನಗರಾಭಿವೃದ್ಧಿ ಸಚಿವರನ್ನು ಭೇಟಿಯಾಗಿದ್ದೀನಿ. ಅವರೆಲ್ಲ ಮಾಡೋಣ ಅಂತ ಈಗ ಅಂತಿದ್ದಾರೆ. ಅದಕ್ಕೆ ನಾನು ರಾಜ್ಯಾಧ್ಯಕ್ಷರು ಕೇಳ್ಕೋತೀನಿ. ನಾನು ಇಲ್ಲಿ ಜಮಖಂಡಿ ಬಹಳ ಹದಗೆಡ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗಿ. ಇನ್ನೂ ಜನಸಂಖ್ಯೆ ಹೆಚ್ಚಾಗಲಿ ಕಾರಣ ಅಂದರೆ ಆಲ್ಮಟ್ಟಿ ಡ್ಯಾಮ್ ನೀರು ನೀರಿನಿಂದ ಈಗ 524 ಬಂತಂದ್ರೆ ಇನ್ನು 20 ಈಗಾಗಲೇ ಹಳ್ಳಿಗಳು ಹೋಗ್ಯಾವ. ಆ ಹಳ್ಳಿಗಳಿಗೆ ಕೆಲವೊಂದು ಏನು ಮಾಡ್ಯಾರ, ಪುನರ್ವಸತಿ ಕೇಂದ್ರ ಅಂತೇಳಿ ಜಮಖಂಡಿಗೆ ಅಟ್ಯಾಚ್ ಆಗಿಬಿಟ್ಟಾವ. ಇವತ್ತು ಕಡ್ಕೋಳು, ಆಮೇಲೆ ಕುಂಬಾರಹಳ್ಳ, ಆಮೇಲೆ ಇನ್ನಿತರ ಬಹಳಷ್ಟು ಕಂಕನವಾಡಿ, ಇವೆಲ್ಲವೂ ಜಮಖಂಡಿಗೆ ಬಂದು ಹತ್ಕೊಂಡಿದ್ದ ಜಮಖಂಡಿಗೆ ವಿಸ್ತಾರ ಮಾಡೋಕೆ ಜಾಗಿಲ್ಲ. ಆ ಸಂಬಂಧ ಇಲ್ಲಿ 6,000 ಎಕರೆ ಜಮೀನು ಬೇಕು ಅಂತ ಗೀಸಿಂದ ನಾನು ಕೃಷ್ಣ ಬೈರೇಗೌಡ ಅವ್ರಿಗೆ ಭೇಟಿಯಾಗಿ DC ಅವ್ರಿಗೆ ಭೇಟಿಯಾಗಿ ಇದಕ್ಕೆ ಪ್ರಸ್ತಾಪ ಮಾಡಿದಾಗ 2,000 ಎಕರೆ ಕೊಡ್ತೀವಿ ಅಂತ ಗೀಸಿಂದ ವಾಗ್ದಾನ ಮಾಡ್ಯಾರ. ಅದು ಯಾವ್ದು ಕೊಡ್ತಾರೆ ಗೊತ್ತಿಲ್ಲ, ಅದು ದೊಡ್ಡ ಕಾರ್ಯನೇ. ಯಾಕೆ ಭೂ ಸ್ವಾಧೀನ ಮಾಡ್ಕೋಬೇಕು, ಭೂ ಸ್ವಾಧೀನ ಮಾಡ್ಕೊಂಡ್ರೆ ಇದ್ರೆ ನಮ್ಮ ಕಡೆ ಸಾಧ್ಯತೆ. ಇವೆಲ್ಲವೂ ತರ್ಕ ವಿತರ್ಕಗಳನ್ನು ಕೂಡ ನಾವು ಬಹಳಷ್ಟು ಅಭ್ಯಾಸ ಮಾಡಿ ನಾವು ಹೆಚ್ಚಿಗೆ ಮಾತಾಡಂಗಿಲ್ಲ. ಕಾಗದ ಪತ್ರಗಳನ್ನು ಕನಿಷ್ಠ 12 ಮಂದಿ ಇಂಜಿನಿಯರ್ಗಳು ನಮ್ಮಲ್ಲಿ ಇದ್ದಾರೆ. ಈಗ ಒಂದು ನಾವೇ ಸ್ವತಃ ಕೂತ್ಕೊಂಡು ಪ್ಲಾನಿಂಗ್ ಮಾಡಿ DPR ತಯಾರು ಮಾಡಿ ಕೊಟ್ಟು ಇವತ್ತು ಹಿಂದೆ ಬಿದ್ದಿದ್ದಾಗಿದೆ. ಆ ಒಂದು 6,000 ಎಕರೆ ಕೊಡಿಸ್ಬೇಕು. ಒಂದು 700 ಕೋಟಿ ರೂಪಾಯಿ ಈ ಒಂದು ಪೂರ್ತಿ ಒಂದು ನಗರಾಭಿವೃದ್ಧಿಯು ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಕೊಡಿಸಬೇಕು. 2 ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸಿ. ಅಂದ್ರೆ ಈಗಾದರೂ ಸಹಿ ಮುಂದಿನ ಸಲ 100ಕ್ಕೆ 100 ಯಾಕಂದ್ರೆ 200% BJP ಸರ್ಕಾರ ನಮ್ದು ಬಂದೇ ಬರ್ತದೆ ಅಂತ ನಾನು ಅಗದಿ ಸ್ಪಷ್ಟವಾಗಿ ಹೇಳ್ತಿದ್ದೆ. ನಿಜವಾಗಿ ಎಲ್ಲರೂ ಬಹಳ ತಂಗಾಗಿ ಹೋಗ್ಯಾರ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಇನ್ನಿತರ ಎಲ್ಲ ನೋಡಿದ್ರೆ ಇದು ಯಾರಿಗೂ ತಾಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷ ಬರ್ತದೆ. ಆ ಬಂದಾಗ ಮಾತ್ರ ಇವೆಲ್ಲವೂ ಮೊದಲು ಒದಗಿಸಿಕೊಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ, ಇನ್ನೂ ಬಹಳಷ್ಟು ಇದೆ. ಇನ್ನೂ ಒಂದೇ ಒಂದು ಅಂದ್ರೆ ಇವತ್ತು ನಾವು ನಗರ ಹಾಗೂ ಗ್ರಾಮೀಣ ಮಂಡಲ ಪದಾಧಿಕಾರಿಗಳನ್ನು ಹಾಗೂ ನಗರ ಗ್ರಾಮೀಣ ಮೋರ್ಚಾಗಳ ಅಧ್ಯಕ್ಷರನ್ನು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿ ವಹಿಸಲಾಗಿದೆ. ಅವರು ತಮ್ಮ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ಅಧಿಕೃತವಾಗಿ ಪದಗ್ರಹಣ ಮಾಡಬೇಕಂತ ನಮ್ಮೆಲ್ಲರದ್ದು ಇಚ್ಛೆ ಆಗಿದೆ. ಅವೆಲ್ಲ ನಮ್ದು ನಾಯಕರದ್ದು ಇಚ್ಛೆ ಆಗಿದೆ. ದಯವಿಟ್ಟು ಅದಕ್ಕೆ ಸಮಯವನ್ನು ಕೊಟ್ಟು ಅವರಿಗೆ ಪದಗ್ರಹಣ ಮಾಡಲಿಕ್ಕೆ, ಅವರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ ಸಮಯವನ್ನು ಕೊಡಬೇಕಂತ ಕೇಳಿಕೊಂಡು, ಇದು ಇನ್ನೂ ಬಹಳಷ್ಟು ಇದೆ, ಆದರೂ ಇರಲಿ ಮಾತಾಡೋರಿದ್ದಾರೆ. ಅದಕ್ಕೆ ಈ ಒಂದು ಜಮಖಂಡಿ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಪಣೆ ತೊಟ್ಟಿದ್ದೇವೆ. ಅದಕ್ಕೆ ನಮಗೆ ರಾಜ್ಯಾಧ್ಯಕ್ಷರು ಬೆಂಬಲಿಸ್ತಾರಂತ ನಾನು ಭಾವಿಸಿಕೊಂಡು ಎಲ್ಲರಿಗೂ ಶುಭವಾಗಲೆಂದು ಹಾರೈಸಿ ನನ್ನ 2 ಮಾತಿಗೆ ಮುಗಿದ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ಸುದೀರ್ಘ ಮಾತುಗಳನ್ನಾಡಿರುವಂತಹ ಶಾಸಕರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ವೇದಿಕೆ ಮೇಲಿರುವಂತಹ ರಾಜ್ಯ ಅಧ್ಯಕ್ಷರು ಹಾಗೂ ಎಲ್ಲ ಹಿರಿಯರು ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಬೇಕಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ BY ವಿಜಯೇಂದ್ರ ಅವರಿಗೆ ಭಾರತ್ ಮಾತಾ ಕಿ. भारत माता के, भारत माता के, भारतीय जनता पार्टी के. ताई भारतीय पाद पद्मಗಳ ಪೂಜಿಸೋಣ ಬನ್ನಿ. ಪುಷ್ಪಾರ್ಚನೆಯನ್ನು ಮಾಡಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ಭಾರತೀಯ ಜನತಾ ಪಾರ್ಟಿ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಿಗೆ ಸನ್ಮಾನ ಆದ ನಂತರ ನೇರವಾಗಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅನೇಕ ಹಿರಿಯರು ಮಾತನಾಡಬೇಕು ಅಂತ ನಮಗೆಲ್ಲ ಮನಸ್ಸಿದ್ರೂ ಸಹಿತ ಸಮಯದ ಅಭಾವದಿಂದ ತಮಗೆಲ್ಲರಿಗೂ ತೊಂದರೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಈ ಸನ್ಮಾನದ ನಂತರ ನೇರವಾಗಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.
ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರ ಮಾತುಗಳ ನಂತರ ಮತ್ತೆ ಅವರಿಗೆ ಸನ್ಮಾನದ ಸಮಯಾವಕಾಶವನ್ನು ತಮಗೆಲ್ಲ ಕೊಡಲಿದ್ದೇವೆ. ದಯವಿಟ್ಟು ಮತಕ್ಷೇತ್ರದ ಸನ್ಮಾನದ ನಂತರ ನೇರವಾಗಿ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ನಮ್ಮೆಲ್ಲ ಕಾರ್ಯಕರ್ತರು ದಯವಿಟ್ಟು ವೇದಿಕೆಯನ್ನ ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಬಿಬಿಜಿ ರಾಮ್ಜಿ ಕುರಿತಾಗಿ ಜನಜಾಗೃತಿ ಅಭಿಯಾನದ ಅಂಗವಾಗಿ ಇವತ್ತು ಜಮಖಂಡಿಗೆ ಬಂದಿರುವಂತಹ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಂತ BY ವಿಜಯೇಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಬೇಕಾಗುವ ವಿನಂತಿ. ನಮ್ಮ ಕಾರ್ಯಕರ್ತರು ದಯವಿಟ್ಟು ಈ ಕಡೆ ಬರಬೇಕು. ಎಲ್ಲ ಕೂತ್ಕೊಂಡ್ಬಿಡೋಣ. ಜಿಲ್ಲೆಯ ಅಧ್ಯಕ್ಷರು, ತೇರದಾಳ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಸಿದ್ದು ಸೌದಿ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, ಮಾಜಿ ಶಾಸಕರು ಎಲ್ಲರೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು. ಸಾಕಷ್ಟು ಸಮಯ ಈಗಾಗಲೇ ಆಗಿದೆ. 2 ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇವೆ. ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದು ಬೇಡ ಅಂತ ಹೇಳಿ ನೇರವಾಗಿ ನಾನೇ ಹೊತ್ತು ಭಾಷಣ ಶುರು ಮಾಡ್ತಾ ಇದ್ದೇನೆ. ವಿಕಸಿತ ಭಾರತ ರಾಮ್ಜಿ ಇದರ ಬಗ್ಗೆ ಒಂದು ಜನಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಹೊರಟು ತೇರದಾಳ ಕ್ಷೇತ್ರಕ್ಕೆ ಹೋಗಿ ಅದು ಮುಗಿಸ್ಕೊಂಡು ಜಮಖಂಡಿಗೆ ಬಂದಿದ್ದೇವೆ. ಈ ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಶಾಂತನಗೌಡ ಪಾಟೀಲ್ ರವರೇ, ಕ್ಷೇತ್ರದ ಜನಪ್ರಿಯ ಶಾಸಕರು ಹಿರಿಯರಾಗಿರತಕ್ಕಂತಹ ನಾಡೋಜ ಜಗದೀಶ್ ಗುಡಗುಂಟಿರವರೇ, ತೇರದಾಳ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಸಿದ್ದು ಸೌದಿರವರೇ, ಮಾಜಿ ಶಾಸಕರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾಗಿರುವಂತಹ ಗೌರವಾನ್ವಿತ ಶ್ರೀಕಾಂತ್ ಕುಲಕರ್ಣಿರವರೇ, ನಗರದ ಅಧ್ಯಕ್ಷ ಆಗಿರುವಂತಹ ಅಜಯ್ ಕಡಪಟ್ಟಿರವರೇ, ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ GD ಅಂಗಡಿರವರೇ, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ GS ನ್ಯಾಮಗೌಡ್ರೆ, ಗ್ರಾಮೀಣ ಅಧ್ಯಕ್ಷರಾಗಿರುವಂತಹ ಮಲ್ಲು ಗೌಡ್ರೆ, ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೆರೆ ಅವರೇ, ಆತ್ಮೀಯರಾಗಿರ್ತಕ್ಕಂಥ ವಿಜಯಗೌಡ ಪಾಟೀಲ್ ರವರೇ, ಸುರೇಶ್ ಬಿರಾದಾರ್ ಅವರೇ, ಡಾಕ್ಟರ್ ವಿಜಯಲಕ್ಷ್ಮಿ ತಂಗಳೆ ಅವರೇ, ಸುಜಾತ ಅವರೇ, ಈಶ್ವರ್ ಅವರೇ, ಸಂಗಮೇಶ್ ದಳವಾಯಿ ಅವರೇ, ಆನಂದ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಪ್ರಧಾನಮಂತ್ರಿಗಳು ಅವರ ಒಂದು ಕನಸು ಭಾರತ 2047ನೇ ಇಸ್ವಿಗೆ
ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು, ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟು ಇವತ್ತು ದೇಶ ಅಭಿವೃದ್ಧಿ ಪಥದಲ್ಲಿ ಬರಬೇಕು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು. ಆ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರುವಂತಹ ಒಂದು ಕಾಯ್ದೆ ವಿಕಸಿತ ಭಾರತ್ ಜಿ ರಾಮ್ಜಿ. ಏನು ಹಿಂದೆ ಕೂಲಿಗಾಗಿ ಕಾಳು ಇತ್ತು ಯೋಜನೆ, ತದನಂತರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಆಗಿ ಪರಿವರ್ತನೆ ಆಗಿ ಮನ್ರೇಗಾ ಆಗಿ ಈಗ ಇದಕ್ಕೆ ಒಂದು ಕಾಯ್ದೆಯಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ತಂದು ವಿಕಸಿತ ಭಾರತ್ ಜಿ ರಾಮ್ಜಿ ಅಂತೇಳಿ ಈಗ ಬದಲಾವಣೆ ಆಗಿರುವಂತದ್ದು. ಬದಲಾವಣೆ ಕೇವಲ ಹೆಸರಿನಲ್ಲಿ ಮಾತ್ರ ಅಲ್ಲ. ನಮಗೆ ಗೊತ್ತಿದೆ, ಹಿಂದೆ ಮನ್ರೇಗಾ ಅಂತಿದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ 10 ಜನ ಕೆಲಸ ಮಾಡಿದ್ರೆ 100 ಜನ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ 100 ಜನದ ಹಣವನ್ನ ಡ್ರಾ ಮಾಡಿಕೊಂಡು ಭ್ರಷ್ಟಾಚಾರ ನಡೀತಾ ಇತ್ತು. ಒಂದು ಗುಂಡಿ ತೆಗೆಯೋದು, ಅದೇ ಗುಂಡಿ ಮುಚ್ಚೋದು ಪ್ರತಿ ವರ್ಷನೂ ಕೂಡ. ಅಂದ್ರೆ ಈ ಕಾಂಗ್ರೆಸ್ ಪುಡಾರಿಗಳಿಗೆ ದುಡ್ಡು ಹೊಡೆಯೋದಕ್ಕೆ ಒಂದು ರೀತಿ ಅದು ಮೇಲಿನಿಂದ ಕಾರ್ಯಕ್ರಮ ಕೊಟ್ಟಿದ್ದಾರೋ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರ ಮನ್ರೇಗಾದಲ್ಲಿ ನಡೀತಾ ಇತ್ತು. ಹಾಗಾಗಿ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಮನ್ರೇಗಾದಲ್ಲಿ ಸುಧಾರಣೆಯನ್ನು ಕೂಡ ತರಬೇಕು. ಸುಧಾರಣೆ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೂ ಕೂಡ ಕಡಿವಾಣ ಹಾಕಬೇಕು. ಸುಧಾರಣೆಗಳನ್ನ ತಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಸಾವಿರಾರು ಕೋಟಿ ಬಂಡವಾಳ ಇಡೀ ದೇಶಾದ್ಯಂತ ವಿಬಿಜಿ ರಾಮ್ಜಿ ಮುಖೇನ ಏನು ಬರ್ತದೆ ಗ್ರಾಮೀಣ ಭಾಗಕ್ಕೆ, ಗ್ರಾಮಗಳಲ್ಲಿ ಅದರ ಸದುಪಯೋಗ ಆಗಿ ಆಸ್ತಿಗಳ ನಿರ್ಮಾಣ ಆಗಬೇಕು. ಕೇವಲ ಗುಂಡಿ ಮುಚ್ಚೋದಷ್ಟೇ ಅಲ್ಲ, ಆ ಹಣದಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರ ಇರ್ಬೋದು, ಕೆರೆ ಕಟ್ಟೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಹಣದ ಒಂದು ಸದುಪಯೋಗ ಆಗಬೇಕು ಅಂತೇಳಿ ಬದಲಾವಣೆಗಳನ್ನು ತಂದಿದ್ದಾರೆ. ಏನು ಹಿಂದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೇವಲ 100 ದಿನ ಮಾತ್ರ ಉದ್ಯೋಗ ಸಿಗ್ತಾ ಇತ್ತು, ಅದನ್ನ 125 ದಿನಕ್ಕೆ ಹೆಚ್ಚಿಸಿರುವಂತದ್ದು. 350 ಬರ್ತಾ ಇತ್ತು ಕಾರ್ಮಿಕರಿಗೆ, ಬಡವರಿಗೆ. ಅದು 350 ಇರೋದನ್ನ 375 ರೂಪಾಯಿ ಹೆಚ್ಚು ಮಾಡಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು ಏನಾಯ್ತು ಅಂದ್ರೆ ವರ್ಷಕ್ಕೆ 45,000ಕ್ಕೂ ಹೆಚ್ಚು ರೂಪಾಯಿಗಳನ್ನು ಬರ್ತದೆ. ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಅದಿದ್ದಿದ್ದೆ 150 ರೂಪಾಯಿ, 170 ರೂಪಾಯಿ, 170 ರೂಪಾಯಿ ಇದ್ದಿದ್ದು 350 ರೂಪಾಯಿ ಇತ್ತು, 375 ರೂಪಾಯಿ ಹೆಚ್ಚಾಗಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೇನೆ ಗ್ರಾಮೀಣ ಭಾಗದಲ್ಲಿರುವಂತಹ ಕಾರ್ಮಿಕರಿಗೆ, ಬಡವರಿಗೆ, ತಾಯಂದಿರಿಗೆ ಅನುಕೂಲ ಆಗಬೇಕು. ಇದರ ಸದುಪಯೋಗ ಆಗಬೇಕು, ಕಾರ್ಯಕ್ರಮದ ಸದುಪಯೋಗ ಆಗಬೇಕು. ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯೊಂದಿಗೆ ವಿಬಿಜಿ ರಾಮ್ಜಿನ ತಂದಿದ್ದಾರೆ. ಪಾಪ ಕಾಂಗ್ರೆಸ್ನವರಿಗೆ ಅರಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕೆ? ಭ್ರಷ್ಟಾಚಾರದ ಒಂದು ಮೂಲ ಅವರಿಗೆ ಕತ್ತರಿ ಹಾಕದಂತಾಯ್ತು. ಮತ್ತೆ ಕೇಂದ್ರ ಸರ್ಕಾರ 60% ಕೊಟ್ಟರೆ ರಾಜ್ಯ ಸರ್ಕಾರ 40% ಕೊಡಬೇಕು. ಇದು ಅವರಿಗೆ ಕಾಡ್ತಾ ಇರುವಂತದ್ದು.
ಹಾಗಾಗಿ ಸಾಕಷ್ಟು ಅಪಪ್ರಚಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮದ ವಿರುದ್ಧ ಮಾಡ್ತಾ ಇದೆ. ಮಹಾತ್ಮ ಗಾಂಧಿಯನ್ನ 2ನೇ ಬಾರಿಗೆ ಕೊಲ್ಲುವಂತ ಕೆಲಸ ಮಾಡಿದ್ದಾರೆ ಮೋದಿ ಸರ್ಕಾರ ಅಂತೇಳಿ ಮೊಸಳೆ ಕಣ್ಣೀರನ್ನ ಸುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಮಗೆಲ್ಲರೂ ಕೂಡ ಗೊತ್ತಿರಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಕೆಂಪುಕೋಟೆ ಮೇಲೆ ನಿಂತು ಭಾಷಣ ಮಾಡಬೇಕಾದ್ರೆ ಈ ದೇಶಕ್ಕೆ ಕೊಟ್ಟಂತ ಮೊದಲ ಕಾರ್ಯಕ್ರಮ ಯಾವುದಪ್ಪ ಅಂತ ಹೇಳಿದ್ರೆ ಸ್ವಚ್ಛ ಭಾರತ. ಯಾರ ಕನಸಿದು? ಮಹಾತ್ಮ ಗಾಂಧೀಜಿಯವರ ಒಂದು ಕನಸು. ಅದನ್ನ ಅನುಷ್ಠಾನ ತರುವಂತ ಕೆಲಸ ನರೇಂದ್ರ ಮೋದಿಜಿಯವರು ಕೆಂಪುಕೋಟೆ ಮೇಲೆ ಮೊದಲ ಭಾಷಣದಲ್ಲಿ ಹೇಳುವಂತ ಕೆಲಸ ಮಾಡಿದ್ರು. ಇವರು ಕಾಂಗ್ರೆಸ್ನವರು ಮಹಾತ್ಮ ಗಾಂಧಿ ಬಗ್ಗೆ ಮೊಸಳೆ ಕಣ್ಣೀರನ್ನ ಹಾಕ್ತಾರೆ. ಸಾಬರಮತಿ ಆಶ್ರಮ ಜವಾಹರ್ಲಾಲ್ ನೆಹರು ಕನಸನ್ನ ಕಂಡಿದ್ದು. ಆ ನನಸು ಯಾವಾಗಾಯ್ತು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ. ಯಾಕೆಂದ್ರೆ ಸಾಬರಮತಿ ಆಶ್ರಮ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಆ ಸಾಬರಮತಿ ರಿವರ್ ಫ್ರಂಟ್ ಅಂತೇಳಿ ಅಭಿವೃದ್ಧಿ ಕೆಲಸ ಮಾಡಿ ಯಾವುದೇ ದೇಶದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಬಂದ್ರು ಕೂಡ ಆ ಸಾಬರಮತಿಗೆ ಬಂದು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕರ್ಕೊಂಡೋಗಿ ತೋರಿಸ್ತಾರೆ. ಯಾಕಿದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡೋದ್ರಲ್ಲಿ ನಿಸ್ಸೀಮರು. ಒಂದು ಸುಳ್ಳನ್ನ 100 ಬಾರಿ ಹೇಳಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ರು ಸಹ, ಬೊಮ್ಮಾಯಿಯವರು ಒಳ್ಳೆ ಕೆಲಸ ಮಾಡಿದ್ರು ಸಹ, ಭ್ರಷ್ಟಾಚಾರದ ಆರೋಪವನ್ನು ಹಾಕಿ ಬಿಜೆಪಿ 40% ಸರ್ಕಾರ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಅವ್ರು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕೆ ಮತ್ತೆ ಬರ್ತೇನೆ. ಅದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ವಿಕಸಿತ್ ಭಾರತ್ ಜಿ ರಾಮ್ಜಿ ಬಗ್ಗೆ ಇವತ್ತೇನು ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ. ಇಷ್ಟು ಒಳ್ಳೆ ಕೆಲಸ ನಡೀತಾ ಇರಬೇಕಾದ್ರೆ ನಾವು ಇವತ್ತು ನಮ್ಮ ಕಾರ್ಯಕರ್ತರು ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಿಗೆ ತೆರಳಿ ಗ್ರಾಮ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಇವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಆ ಕಾರ್ಮಿಕರಲ್ಲಿ, ಬಡವರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನುವ ವಿಚಾರ ಇಟ್ಕೊಂಡು ಇವತ್ತು ನಾವು ಜಮಖಂಡಿಗೂ ಕೂಡ ಇವತ್ತು ಬಂದಿರುವಂತದ್ದು. ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹೆಚ್ಚು ಸಮಯನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾವು ಇವತ್ತು ಪತ್ರಿಕೆನ ನೋಡ್ತಾ ಇದ್ದೆ, ಮುಖಪುಟದಲ್ಲಿ ಪತ್ರಿಕೆಯಲ್ಲಿ ಬಂದಿರುವಂತಹ ವಿಚಾರ, ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಬಡವರು ಪರದಾಡ್ತಾ ಇದ್ದಾರೆ. ಔಷಧಿಗಳು ಸಿಗ್ತಾ ಇಲ್ಲ. ಇವತ್ತು ಗ್ರಾಮೀಣ ಭಾಗದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲದೆ ಇವತ್ತು ಬಡವರು ಇವತ್ತು ಪರದಾಡ್ತಾ ಇದ್ದಾರೆ. 4 ತಿಂಗಳಿಂದ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ನರೇಂದ್ರ ಮೋದಿಜಿಯವರ ಕನಸಿನ ಕೂಸಾಗಿರುವಂತಹ ಜನೌಷಧಿ ಕೇಂದ್ರಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಬಡ್ಕೊಂಡ್ವಿ ಸದನದಲ್ಲಿ, ನೀವೇನು ರಾಜ್ಯ ಸರ್ಕಾರದಿಂದ ಕೊಡ್ತೀರಿ ಕೊಡಿ, ಯಾವ ಔಷಧಿಗಳು ಸಿಗೋದಿಲ್ಲ, ಕಡಿಮೆ ದರದಲ್ಲಿ ಜನೌಷಧಿ ಕೇಂದ್ರಗಳಲ್ಲಿ ಖರೀದಿ ಮಾಡ್ತಾರೆ ಬಡವರು ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನರೇಂದ್ರ ಮೋದಿಜಿಯವರ ಸರ್ಕಾರ ಫೋಟೋ ನೋಡಿದ್ರು ಕೂಡ ಅಲರ್ಜಿ. ಆ ಜನೌಷಧಿ ಕೇಂದ್ರ ತೆಗೆದಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇದು ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಪಾಪ ಆ ಬಡವರು ಇವತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಇವತ್ತು ಔಷಧಿಗಳು ಖರೀದಿ ಮಾಡಬೇಕು. ಇದು ಸರ್ಕಾರದ ಆಡಳಿತದ ವೈಖರಿ. ಒಂದು ರೀತಿ ರಾಜ್ಯದಲ್ಲಿ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ. ನಮ್ಮ ತೆರಿಗೆ ನಮ್ಮ ಹಕ್ಕು, ದೆಹಲಿಯಲ್ಲೂ ಹೋಗಿ ಹೋರಾಟ ಮಾಡಿದ್ರು. ನಾನು ಮೊನ್ನೆ ಸದನದಲ್ಲೂ ಕೂಡ ಕೇಳಿದೆ ಮಾನ್ಯ ಮುಖ್ಯಮಂತ್ರಿಗಳೇ,
ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, GST ಮುಖೇನ ಕೇಂದ್ರಕ್ಕೆ ಇವತ್ತು ಹಣ ಕೊಡ್ತಾ ಇರುವಂತದ್ದು, ತೆರಿಗೆ ಕೊಡ್ತಾ ಇರುವಂತದ್ದು. ಪಕ್ಕದ ಮಹಾರಾಷ್ಟ್ರನೂ ಕೊಡ್ತಾ ಇದೆ, ದೇಶದ ಎಲ್ಲ ರಾಜ್ಯಗಳು ಕೂಡ ಕೊಡ್ತಾ ಇದ್ದಾವೆ. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ ಅಂತೇಳಿ ಬೊಬ್ಬೆ ಹೊಡ್ಕೊಂಡು ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಇನ್ನೇನೂ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಮೊನ್ನೆ ತಾನೇ ಅಬಕಾರಿ ಸಚಿವರ ಬಗ್ಗೆ ಅವರ ಪುರಾಣ ಕೇಳಿದಿರಿ. ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳು ಇವರು ಎಲ್ಲರೂ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು. ನಾನು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಅವರ ಮುಖೇನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಬೊಬ್ಬೆ ಹೊಡಿತಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ನಾಳೆ ದಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ತೆರಿಗೆದಾರರು, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥವ್ರು ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥವ್ರು. 85-90% ಅಷ್ಟು ತೆರಿಗೆ ಬೆಂಗಳೂರು ಮಹಾನಗರದಿಂದ ಬರುತ್ತದೆ. ನಾಳೆ ದಿನ ಮುಖ್ಯಮಂತ್ರಿಗಳ ಮನೆ ಮುಂದೆ ಬೆಂಗಳೂರು ನಗರದವರು ನಾವೇ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥದ್ದು, ಅದರಿಂದ ಬರ್ತಕ್ಕಂಥ ಆದಾಯ ಬೆಂಗಳೂರಿಗೆ ಹಣವನ್ನು ಕೊಡಬೇಕು, ಬಿಜಾಪುರಕ್ಕೆ ಕೊಡಬಾರದು, ಗುಲ್ಬರ್ಗ ಕೊಡಬಾರದು, ನಾಳೆ ಬಾಗಲಕೋಟೆ ಕೊಡಬಾರದು ಅಂತ ಹೇಳಕ್ಕಾಗುತ್ತಾಗಾದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋದನ್ನು ಕೂಡ ಮರೆತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೇವೆ, ಇನ್ನೇನೂ ಕೂಡ ಮಾಡ್ತಾ ಇಲ್ಲ ಕಳೆದ 2.25 ವರ್ಷದಲ್ಲಿ. ನೋಡಿ ಎಂತ ದುಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನು ತಂದಿದ್ದಾರೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಾರೆ. ನುಡಿದಂತೆ ನಡೆಯುವ ಸರ್ಕಾರ, ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಂತೇಳಿ. ನಮ್ಮೆಲ್ಲರೂ ಕೂಡ ಒಂದು ಮಾಹಿತಿ ಗೊತ್ತಿರಬೇಕು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿದ್ರು. ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಗೆ ಅಲ್ಲೂ ಕೂಡ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಹೋಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಸಿದ್ರು. ಅಲ್ಲಿ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಹಿಮಾಚಲ ಪ್ರದೇಶದಲ್ಲಿ ಅವರು ಗ್ಯಾರಂಟಿಗಳು ನಂಬಿಕೊಂಡು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅಲ್ಲಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರೇ. ಆದ್ರೆ ಪರಿಣಾಮ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದು 7 ತಿಂಗಳಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳು, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಹಿಮಾಚಲ ಪ್ರದೇಶ ರಾಜ್ಯದಲ್ಲಿರುವಂತಹ ಸಿರಿವಂತ ದೇವಾಲಯಗಳಿಗೆ, ದೇವಸ್ಥಾನಗಳಿಗೆ ಪತ್ರ ಬರೀತಾರೆ. ಏನಂತ ಹೇಳಿದ್ರೆ, ಗ್ಯಾರಂಟಿಗಳು ಕೊಡ್ತಾ ಇದ್ದಾವೆ, ಇದರ ಪರಿಣಾಮವಾಗಿ ನಮಗೆ ಹಣಕಾಸಿನ ತೊಂದರೆ ಆಗಿದೆ. ಏನು ಶ್ರೀಮಂತ ದೇವಾಲಯಗಳೇನಿದ್ದಾವೆ ಹೆಚ್ಚು ಬರ್ತಕ್ಕಂಥ ಆದಾಯವನ್ನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು, ಯಾಕಂದ್ರೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತೇಳಿ ಅಲ್ಲಿಯ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ದೇವಾಲಯಕ್ಕೆ ಪತ್ರವನ್ನು ಬರೀತಾರೆ. ಇನ್ನು ನಮ್ಮ ನೆರ ರಾಜ್ಯ ಆಗಿರುವಂತಹ ತೆಲಂಗಾಣ, ಅವರು ಕೂಡ ಗ್ಯಾರಂಟಿ ಘೋಷಣೆ ಮಾಡಿದ್ರು. ಒಂದೇ ವರ್ಷದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಸ್ವತಃ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ, ತಡ ಆಗ್ತಾ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಗ್ಯಾರಂಟಿಗಳಿಂದ ನಾವು ಹಣವನ್ನು ಕೊಡೋದು, ಸಂಬಳ ಸರಿಯಾದ ಸಮಯಕ್ಕೆ ಕೊಡಕ್ಕಾಗ್ತಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಅರಾಜಕತೆಗೆ ಹೋಗ್ತಾ ಇದ್ದೇವೆ, ಕರ್ನಾಟಕ ದಿವಾಳಿ ಹತ್ತ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬಿಜೆಪಿ ತಲೆ ಕೆಟ್ಟಿದೆ, ಅವರಿಗೆ ಆರೋಪವನ್ನ ಮಾಡ್ತಾರೆ ಅಷ್ಟೇನೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವಿಕ ಸತ್ಯ ಹೇಳ್ತೇನೆ, ಗೃಹಲಕ್ಷ್ಮಿ ಯೋಜನೆ ಕಳೆದ ಜನವರಿ ಮತ್ತು ಫೆಬ್ರವರಿನಲ್ಲಿ ಆ ತಿಂಗಳು, ಪ್ರತಿ ತಿಂಗಳು ಬರ್ತಕ್ಕಂಥ ಗೃಹಲಕ್ಷ್ಮಿ ಹಣವನ್ನ ಖಾತೆಗೆ ಜಮಾ ಆಗದೇನೆ 5,000 ಕೋಟಿ ರೂಪಾಯಿಗಳು, 5,000 ರೂಪಾಯಿ ಅಲ್ಲ, 5,000 ಕೋಟಿ ರೂಪಾಯಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಾಪ್ತೇನೋ ತಾಯಂದ್ರಿಗೆ ಹೋಗ್ಬೇಕಾಗಿತ್ತು. ಆ 5,000 ಕೋಟಿ ಇವತ್ತಿಗೂ ಕೂಡ ಲೆಕ್ಕ ಕೊಟ್ಟಿಲ್ಲ. ಆ ಹಣ ಎಲ್ಲಿ ಡೈವರ್ಟ್ ಆಗಿದೆ ಅಂತೇಳಿ ಇವತ್ತೂ ಕೂಡ
ಸಚಿವೇನು ಕೂಡ ಉತ್ತರ ಕೊಡ್ತಾ ಇಲ್ಲ, ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಡ್ತಾ ಇಲ್ಲ. ಅರೆ 5,000 ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾ ಹೇಳೋದಕ್ಕೆ ಕಾರಣ ಇದೆ, ಮಾತು ಮುಂದೆ ಬರ್ತಕ್ಕಂಥ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಯಾವ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ತೆಲಂಗಾಣ ರಾಜ್ಯಕ್ಕೆ ಹಣವನ್ನ ಕಳಿಸಿ ಸಾವಿರಾರು ಫೇಕ್ ಅಕೌಂಟ್ಗಳು ಮಾಡಿ ಅಲ್ಲಿ ದುಡ್ರಾ ಮಾಡಿ ಚುನಾವಣೆ ಬಳಸಿರ್ತಕ್ಕಂಥದ್ದು ಯಾವ ರೀತಿ ಭ್ರಷ್ಟಾಚಾರ ಆಗಿ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೋ, ಈ 5,000 ಕೋಟಿ ಏನಾಗಿದೆ ಅಂತೇಳಿ ನಮ್ಗೆಲ್ಲರೂ ಕೂಡ ದೊಡ್ಡ ಪ್ರಶ್ನೆ ಎತ್ತಿದ್ದಿದೆ. ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಸದನದಲ್ಲಿ ನಮ್ಮ ವಿಪಕ್ಷ ನಾಯಕರು ಕೇಳಿದಾಗ ಆಯ್ತಪ್ಪ ಕುತ್ಕೊಳ್ಳಪ್ಪ ನೋಡ್ಬಿಟ್ಟು ಹೇಳ್ತೀನಿ, ಇವತ್ತಿಗೂ ಉತ್ತರ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ಇವತ್ತು ಇಷ್ಟು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ, ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಇಲಾಖೆಗೆ 40,000 ಕೋಟಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟು ಸೇಲ್ಸ್ ಮಾಡಬೇಕು ಅವರು. 40,000 ಕೋಟಿ ಅಂದ್ರೆ ಎಷ್ಟು ಬೇಕಾದ್ರೂ ರಾಜ್ಯದಲ್ಲಿ ಹೆಂಡ ಕೊಡಿಸಿ ಅಂತ ಹೇಳಿದ್ರು. ಪರಿಣಾಮ ಏನು ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಯಾವುದೇ ಜಿಲ್ಲೆಗೆ ಹೋಗಿ ದಿನಸಿ ಅಂಗಡಿಲೂ ಕೂಡ ಇವತ್ತು ಶರಾಬನ್ನ ಮಾರ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗಿದೆ ಗ್ರಾಮೀಣ ಭಾಗದಲ್ಲಿ. ಆದ್ರೆ ಒಬ್ಬ ಮುಖ್ಯಮಂತ್ರಿಗೆ ಅನ್ಸ್ಬೇಕಾಗಿತ್ತಲ್ಲ, ಆ ಬಡ ಕುಟುಂಬಕ್ಕೆ ತಾಯಿಗೆ ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡ್ತೇನೆ, ಆದ್ರೆ ಅದೇ ಬಡ ಕುಟುಂಬಕ್ಕೆ ಹೆಂಡ ಕೊಡಿಸಿ 2,000 ರೂಪಾಯಿ ಕೊಡೋ ಕಡೆ 10,000 ರೂಪಾಯಿ ವಾಪಸ್ಸು ವಸೂಲಿ ಮಾಡ್ತಾ ಇದ್ದೇವೆ, ಆ ದೇವ್ರ ಮೆತ್ತಾನ ಅಂತೇಳಿ ಕಿಂಚಿತಾದ್ರೂ ಕೂಡ ಆಲೋಚನೆ ಬರಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, ಕಿಂಚಿತಾದ್ರೂ ಬರಬೇಕಾಗಿತ್ತಲ್ಲ. 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಮತ್ತೊಂದು ಕಡೆ 10,000 ರೂಪಾಯಿ ಕಿತ್ಕೊಳ್ಳುವಂಥದ್ದು. ಯಾರೋ ಒಬ್ರು ಮನುಷ್ಯತ್ವ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಡೆದುಕೊಳ್ತಕ್ಕಂಥ ರೀತಿನ ಇದು. ಅಂದ್ರೆ ಈ ರೀತಿ ಜನಪರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದ್ದಂತ ಒಂದು ರಾಜ್ಯ ಸರ್ಕಾರ ಯಾವ ರೀತಿ ಆ ಬಡ ಕುಟುಂಬಕ್ಕೆ ಇವತ್ತು ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ನಾನಿವತ್ತು ಬನಟ್ಟಿ ಹೋದಾಗ ನಮ್ಮ ನೇಕಾರರ ಕುಟುಂಬದ ಜೊತೆ ಮಧ್ಯಾಹ್ನ ಭೋಜನ ಮಾಡಿದ್ವಿ ನಾವು, ನಮ್ಮ ಶಾಸಕರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ. ಯಾಕಂದ್ರೆ ಬಹಳ ದಿನಗಳಿಂದ ನಾನು ಕೂಡ ಏನು ಯಡಿಯೂರಪ್ಪರು ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು, ಈ ನಾಡಿನ ರೈತ ಒಂದು ಕಣ್ಣಾದ್ರೆ ನೇಕಾರರು ಮತ್ತೊಂದು ಕಣ್ಣನ್ನು ಮಾತನ್ನ ಪೂಜ್ಯ ತಂದೆಯವರು ಯಾವತ್ತೂ ಕೂಡ ಹೇಳ್ತಾ ಇದ್ರು. ನಾನು ಇವತ್ತು ಅವ್ರ ಮನೆ ಹೋದಾಗ ಬಡ ಕುಟುಂಬದ ನೋಡಿದಾಗ ನಿಜವಾಗ್ಲೂ ಕೂಡ ದುಃಖ ಆಯಿತು. ಇಡೀ ಕುಟುಂಬ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ರಾತ್ರಿ 9 ಗಂಟೆ ತನಕ ದುಡಿದ್ರೂ ಸಹ ತಿಂಗಳಿಗೆ 10,000 ರೂಪಾಯಿ ದುಡಿತೇನೆ ಅಂತಕ್ಕಂಥ ಖಾತ್ರಿ ಅವ್ರಿಗಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅವರಿಗೆ ಸಾಲ ಮನ್ನಾ ಮಾಡಿದ್ವಿ, ಸಾಕಷ್ಟು ಸವಲತ್ತುಗಳನ್ನ ಕೊಡ್ತು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಆದ್ಮೇಲೆ. ಆದ್ರೆ ಈ ಮುಖ್ಯಮಂತ್ರಿಗಳಿಗೆ ನೇಕಾರರ ಬಗ್ಗೆನೂ ಚಿಂತೆ ಇಲ್ಲ, ಯಾವುದೇ ಕಾಯಕ ಸಮುದಾಯಗಳ ಬಗ್ಗೆನೂ ಕೂಡ ಚಿಂತೆ ಇಲ್ಲ. ಒಂದ್ ರೀತಿ ಗ್ಯಾರಂಟಿ ಅಂತ ಹೇಳ್ಕೊಂಡು ರಾಜ್ಯವನ್ನು ಒಂದ್ ರೀತಿ ಅರಾಜಕತೆಗೆ ತೆಗೆದುಕೊಂಡು ಹೊರಟಿದ್ದಾರೆ. ನಾ ಬೆಳಗ್ಗೆ ಪತ್ರಕರ್ತರಿಗೆ ಹೇಳ್ತಾ ಇದ್ದೆ ಬೆಳಗಾವಿನಲ್ಲಿ, ಯಡಿಯೂರಪ್ಪವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಕಾಯಕವೇ ಕೈಲಾಸ ಅಣ್ಣ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಕೆಲಸ ಯಡಿಯೂರಪ್ಪವರು ಮುಖ್ಯಮಂತ್ರಿಗಳಾಗಿ ಇದ್ದಾಗ ಮಾಡಿದ್ರು. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಣ್ಣ ಬಸವಣ್ಣನವರ ಕಾಯಕ ತತ್ವವನ್ನು ಬದಿಗಿಟ್ಟು ಕಾಯಕವೇ ಕೈಲಾಸ ಅಲ್ಲ, ಕಾಯುವುದೇ ಕೈಲಾಸ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿ ದುಡ್ಡು ಬಂದ್ರೆ ಮಾತ್ರ ಬಡವರು ಬದುಕಬೇಕು. ನಾನು ಮನೆಯಲ್ಲೇ ಹೇಳ್ತಾ ಇದ್ದೆ, ಒಂದು ಕ್ಷಣ ಯೋಚನೆ ಮಾಡಿ, ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತೇಳಿ ಒಂದು ಕ್ಷಣ ಒಪ್ಕೊಂಡಿದ್ದೆ. ಆದ್ರೆ ಆ ಗ್ಯಾರಂಟಿ ಕೊಡ್ತೀವಿ, ಉಚಿತ ಬಸ್ ಕೊಡ್ತೀವಿ, ಪ್ರಯಾಣ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ನನ್ನ ಪ್ರಶ್ನೆ ಒಂದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ 55-60 ವರ್ಷಗಳ ಕಾಲ ಕಾಂಗ್ರೆಸ್ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರುವಂತದ್ದು. ನಮ್ಮ ರಾಜ್ಯದಲ್ಲೂ ಕೂಡ ಸುದೀರ್ಘವಾಗಿ ಕಾಂಗ್ರೆಸ್ ಸರ್ಕಾರ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು 7 ವರ್ಷ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಆಡಳಿತ ನಡೆಸಿದ್ದಾರೆ. ಅದು ಇಷ್ಟು ವರ್ಷಗಳು ಕಳೆದರೂ ಸಹ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅಲ್ಲ ಏನಾಗಾದ್ರೆ? ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ನಿಮ್ಮ ಗ್ಯಾರಂಟಿಗಳ ಮೇಲೆ ನಮ್ಮ ಬಡವರು ಅವಲಂಬಿತರು ಆಗಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅಲ್ವಾ ಹಾಗಾದ್ರೆ? ನೋಡಿ, ಮೊನ್ನೆ ಡಾಕ್ಟರ್ ಗೋವಿಂದಪ್ಪ ಅವರು ವರದಿ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಅತಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ತಾಲೂಕು ರಾಜ್ಯದಲ್ಲಿ 100% ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ತಾಲೂಕುಗಳು ಇವತ್ತಿಗೂ ಕೂಡ ಹಿಂದುಳಿದಿರ್ತಕ್ಕಂಥದ್ದು. ಈಗ ಕಳೆದ 5 ವರ್ಷದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಿದೆ. 72% ಹೋಗಿದೆ. 65% ಇತ್ತು, 72% ಹೋಗಿದೆ. ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ, ಮತ್ತೊಂದು ಕಡೆ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಭ್ರಷ್ಟಾಚಾರ. ಇವರು ಮೋದಿಯನ್ನ ಟೀಕೆ ಮಾಡ್ತಾರೆ, ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ ಪಾದದ ಧೂಳಿಗೂ ಕೂಡ ಸಮಾನ ಇಲ್ಲ ಇವರು ಯಾರು ಕೂಡ. ಇವರು ನರೇಂದ್ರ ಮೋದಿಜಿಯವರ ಟೀಕೆಯನ್ನು ಮಾಡ್ತಾರೆ. ಹಾಗಾದ್ರೆ ನರೇಂದ್ರ ಮೋದಿಜಿಯವರ ಹೆಸರನ್ನ ಹೇಳ್ತಕ್ಕಂಥ ಯೋಗ್ಯತೆನೂ ಕೂಡ ಇವರು ಯಾರಿಗೂ ಇಲ್ಲ ಕಾಂಗ್ರೆಸ್ನವರಿಗೆ. ಶಾಸಕರು ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ಹೇಳಿದ್ರೆ, ಅಭಿವೃದ್ಧಿ ಭಾಗ್ಯ ಕೊಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೆ ವಿದೇಶ ಪ್ರವಾಸದ ಭಾಗ್ಯವನ್ನು ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ. ಕಾರಣ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕಷ್ಟೇನೆ ಅವರು. ಅಂದ್ರೆ ತಮ್ಮ ಅಧಿಕಾರದ ಹಪಾಪಿಗೆ ರಾಜ್ಯವನ್ನು ಕೂಡ ಬಲಿ ಕೊಡ್ತಾರೆ. ಯಾವ ಮಟ್ಟಕ್ಕೂ ಕೂಡ ಕಾಂಗ್ರೆಸ್ ಹೋಗೋದಕ್ಕೆ ತಯಾರಿದ್ದಾರೆ. ಇದು ಈಗಾಗಲೇ ರುಜುವಾತಾಗಿರುವಂತದ್ದು. ಇದ್ರ ಮಧ್ಯೆನೂ ಕೂಡ ನಮ್ಮ ಜವಾಬ್ದಾರಿ ಇವತ್ತು ಹೆಚ್ಚಿದೆ. ವೇದಿಕೆ ಮೇಲೆ ಇವತ್ತು ಜಗದೀಶ್ ಗುಡಗುಂಟೆ ಅವರಿದ್ದಾರೆ, ಸಿದ್ದು ಸೌದಿ ಅವರಿದ್ದಾರೆ, ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರು, ಎಲ್ಲ ಹಿರಿಯರು, ಇವತ್ತು ನ್ಯಾಮಗೌಡರು ಎಲ್ಲರೂ ಇದ್ದಾರೆ. ಪತ್ರಕರ್ತರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕಾರ್ಯಕರ್ತರು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ವಿಧಾನಸಭಾ ಚುನಾವಣೆ 28ಕ್ಕೆ ನಡೆಯುತ್ತೋ ಅದಕ್ಕಿಂತ ಮುಂಚಿತವಾಗಿ ನಡೆಯುತ್ತೋ, ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಏನ್ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಯಾವತ್ ಬಂದಿದ್ದೀರಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಂತೇಳಿ, ಯಾವತ್ತೇ ಚುನಾವಣೆ ನಡೆದರೂ ಸಹ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರ್ತದೆ. ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಜಾಸ್ತಿ ಇದೆ. ಈ ಸರ್ಕಾರದ ಬಗ್ಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಜನರ ಅಪೇಕ್ಷೆಯೂ ಕೂಡ ಒಲವು ಕೂಡ ಇವತ್ತು ನಮ್ಮ ಪರವಾಗಿ ಇರುವಂತದ್ದು. ನಾನು ಮೊನ್ನೆ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ಇವತ್ತು ರಾಜ್ಯದಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ, ಮತದಾರರ ವಿಶ್ವಾಸವನ್ನು ಗೆಲ್ಲುವುದು ಮುಂಚಿತವಾಗಿ ನಮ್ಮ ಕಾರ್ಯಕರ್ತರ ವಿಶ್ವಾಸವನ್ನು ಗೆಲ್ಲುವಂತ ಕೆಲಸ ನಾವು ಮುಖಂಡರುಗಳು ಇವತ್ತು ಮಾಡಬೇಕಾಗಿದೆ. ಕಾರ್ಯಕರ್ತರ ವಿಶ್ವಾಸವನ್ನು ಗೆದ್ದಾಗ ನಿಶ್ಚಿತವಾಗಿ ಮತದಾರರ ವಿಶ್ವಾಸವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯರು ಒಟ್ಟಾಗಿ ಒಂದಾಗಿ ಸಂಘಟನೆ ಬಲಪಡಿಸುವಂತ ಕೆಲಸ ಮಾಡಬೇಕಾಗಿದೆ. ಮುಂದೆ ಬರ್ತಕ್ಕಂಥ ಬಾಗಲಕೋಟೆ ಉಪಚುನಾವಣೆ ಸಿದ್ದರಾಮಯ್ಯನವರು ಬರಲಿ, ಡಿ.ಕೆ. ಶಿವಕುಮಾರ್ ಬರಲಿ, ಅಬ್ಕಾರಿ ಸಚಿವರನ್ನೆಲ್ಲ ತಂದು ಕೂರಿಸಿ ಚುನಾವಣೆ ಮಾಡಲಿ, ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಸಹ ಬಾಗಲಕೋಟೆನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ವಿಜಯ ಪತಾಕೆಯನ್ನು ಹಾರಿಸ್ತದೆ. ಅದನ್ನ ತಡೆಯಕ್ಕೆ ಯಾವ ಶಕ್ತಿಯಿಂದನೂ ಕೂಡ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೇನೆ ಸಾಕಷ್ಟು ಸಮಯ ಆಗಿದೆ. ಮತ್ತೊಮ್ಮೆ ಏನು ವಿಕಸಿತ ಭಾರತ್ ಜಿ ರಾಮ್ಜಿ
ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಜನಜಾಗೃತಿಯನ್ನು ಮೂಡಿಸುವಂತ ಕೆಲಸ ನಾವು ಎಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ. ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು ಗ್ರಾಮೀಣ ಭಾಗದಲ್ಲಿ ಅಪಪ್ರಚಾರಕ್ಕೆ ಎಡೆ ಮಾಡದೇನೆ ನಾವಿವತ್ತು ಎಲ್ಲ ಕಾರ್ಯಕರ್ತರು ಸಂಕಲ್ಪನ ತೊಟ್ಟು ಆ ಬಡವರಿಗೆ, ಕಾರ್ಮಿಕರಿಗೆ ನಿಜ ಸಂಗತಿಯನ್ನು ತಲುಪಿಸಿ ಮೋದಿಜಿಯವರ ಸದುದ್ದೇಶವನ್ನು ತಿಳಿಸುವಂತ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿಗೆ ನಾನು ಜಮಖಂಡಿಗೆ ಬಂದಿದ್ದೇನೆ. ಶಾಸಕ ಮಿತ್ರರಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಗುಡುಗಂಟೆ ಅವರು ಪಾಪ ಬಹಳ ಪ್ರೀತಿಯಿಂದ ರೋಡ್ ಶೋ ಮಾಡಿಸ್ಕೊಂಡು ನಮ್ಮೆಲ್ಲ ಯುವ ಮಿತ್ರರು ಎಲ್ಲರೂ ಕೂಡ ಬೈಕ್ ರ್ಯಾಲಿ ಮಾಡಿಕೊಂಡು ಪಟಾಕಿ ಸಿಡಿಸ್ಕೊಂಡು, ನೋಡಿ ಪ್ರೀತಿ ಹೆಚ್ಚಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ರೋಡ್ ಶೋ 2 ತಾಸು ಮಾಡಿಸಿದ್ದಾರೆ. ಬಹಳ ಸಂತೋಷ ಆಗಿದೆ. ನಮ್ಮೆಲ್ಲ ಅವ್ರ ಮಾತಿನ ಕಸ್ಕೊಂಡ ಜಗದೀಶ್ ಗುಡುಗಂಟೆ ಅವ್ರು ಮಾತಾಡ್ತಾನೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಆಯ್ತು ನನಗೆ. ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದಾರೆ ಅಂತ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ್ದು ಮುಂದೆ ಮಾಡಬೇಕು ಎಲ್ಲ ಪಟ್ಟಿನೂ ಹೇಳ್ತಾ ಇದ್ರು. ಅವ್ರು ಒಳ್ಳೇದಾಗ್ಲಿ, ಅವ್ರು ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನಾನು ಮೊನ್ನೆ ಒಂದೇ ಒಂದು ಘಟನೆಯಲ್ಲಿ ಮಾತನ್ನು ಮುಗಿಸ್ತೇನೆ, ಕ್ಷಮಿಸಿ ತಡ ಆಗಿದೆ. ಮೊನ್ನೆ ಬೆಳಗಾವಿ ಅಧಿವೇಶನ ನೋಡಿ, ಉತ್ತರ ಕರ್ನಾಟಕ ತಂದೆಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಕೇವಲ ಬೂಟಾಟಿಕೆಗೆ ಬೇರೆ ರಾಜಕಾರಣಿಗಳ ತರ ಯಡಿಯೂರಪ್ಪನವರು ಯಾವತ್ತೂ ಕೂಡ ಮಾತಾಡಲ್ಲ, ನಿಮಗೂ ಗೊತ್ತಿದೆ. ಬಹುಶಃ ಈ ರಾಜ್ಯದಲ್ಲಿ ಅಂದ್ರೆ ಯಡಿಯೂರಪ್ಪನವರು ಬಾಗಲಕೋಟೆ ಜಿಲ್ಲೆ ಬಗ್ಗೆ ಒಂದು ಅತೀವ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಅಖಂಡ ಬಿಜಾಪುರ ಜಿಲ್ಲೆ ಅಂದ್ರೆ ಒಂಚೂರು ಭಯ ಆಗ್ತದೆ ಒಂದು ಸ್ವಲ್ಪ. ಅಲ್ಲಿ ವಿಜಯಗೌಡರು ಇದಾರೆ ಅಲ್ಲೇನಾ. ಯಡಿಯೂರಪ್ಪ ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರಬಹುದು, ಉತ್ತರ ಕರ್ನಾಟಕದ ಜನರಲ್ಲಿ ಬಡತನ ಇರಬಹುದು, ಅದರ ಹೃದಯ ಶ್ರೀಮಂತಿಕೆಗೆ ಯಾವುದೇ ಒಂದು ಕೊರತೆ ಇಲ್ಲ ಅಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳ್ತಾ ಇರ್ತಾರೆ. ನಾನು ಮೊನ್ನೆ ಸುವರ್ಣಸೌಧ ಅಧಿವೇಶನ ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ದಿನ ನಾನು ಕೇಲಿ ಕ್ಯಾಂಪಸ್ ನಲ್ಲಿ ಬೆಳಗ್ಗೆ ವಾಕ್ ಮಾಡ್ತಾ ಇದ್ವಿ, ಬೆಳಗ್ಗೆ 6 ಗಂಟೆಗೆ ವಾಕ್ ಮಾಡ್ತಾ ಇದ್ವಿ. ಅಲ್ಲಿ ಏನು ಹಾಲನ್ನ ಹಾಕ್ತಾ ಇದ್ದು 2 ವೀಲರ್ ಒಂದು ಸ್ಕೂಟರ್ ತೆಗೆದುಕೊಂಡು ನಾನು ನೋಡ್ತಿದ್ದಂಗೆನೆ ನಾನು ಗಮನಿಸ್ತಾ ಇದ್ದೆ, ಅಲ್ಲ ಹಾಲ ಹಿಂದಿಂದನೂ ಗಮನಿಸಿದ್ದೆ. ಅವನ್ನ ಮಾರದಿನ ಅವನು ಹಾಲು ಹಾಕ್ಬೇಕಾದ್ರೆ ನಾನು ನೋಡಿ ತಕ್ಷಣ ಸ್ಕೂಟರ್ನ ನಿಲ್ಲಿಸಿ ನನ್ನ ಹತ್ರ ನಿಧಾನಕ್ಕೆ ನಡ್ಕೊಂಡ್ ಬಂದ. ನಂಗೆ ವಾಕ್ ಮಾಡ್ತದೆ, ಎದುರುಗಡೆ ಬಂದ. ಹತ್ರ ಬಂದಾಗ ಅವನ್ ಚಪ್ಪಲಿನ ತೆಗೆದು ಕಾಲಲ್ಲಿ ಹಾಕೊಂಡಿದ್ದಂತ ಚಪ್ಪಲಿ ಬದಿಗಿಟ್ಟು, ಅಣ್ಣ ನಮಸ್ಕಾರ, ನೀವು ಯಡಿಯೂರಪ್ಪನವ್ರ ಮಗ ಅಲ್ವಾ ಅಂತೇಳಿ ನಮಸ್ಕಾರ ಮಾಡಿ ನನಗೆ ಸಂತೋಷವನ್ನು ವ್ಯಕ್ತಪಡಿಸ್ದ. ಅಂದ್ರೆ ಅದರ ಅವಶ್ಯಕತೆನೇ ಇರಲಿಲ್ಲ. ನಾನು ಯಾರು ಅಂತನೂ ಗೊತ್ತಿಲ್ಲ, ನನ್ನಿಂದ ಅವನು ಯಾವುದೇ ರೀತಿ ಅನುಕೂಲನೂ ಆಗಿಲ್ಲ. ಆದ್ರೆ ನಮ್ಮ ಯಡಿಯೂರಪ್ಪನವ್ರ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಕೆಲಸವನ್ನು ಕೂಡ ಬದಿಗಿಟ್ಟು ನನ್ನ ಹತ್ರ ಬಂದು ಚಪ್ಪಲಿ ಕಳಿಸಿ ನನ್ನನ್ನು ಬಂದು ಮಾತಾಡಿಸ್ತಾನೆ, ಒಂದು ಸೆಲ್ಫಿ ಹೊಡಿಸ್ಕೊಳ್ತಾನೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾನೆ. ಇವತ್ತು ಯಡಿಯೂರಪ್ಪನವ್ರಿಗೆ ಯಾವುದೇ ಒಂದು ರಾಜಕೀಯ ಸ್ಥಾನಮಾನ ಇಲ್ಲದೆ ಹೋದ್ರೂ ಸಹ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು, ಜನಪರ ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಬೈಸಿಕಲ್ ಯೋಜನೆ ಇರ್ಬೋದು, ಈ ರೀತಿ ಜನಪರ ಕಾರ್ಯಕ್ರಮಗಳೇನು ಮಾಡಿದ್ದಾರೆ ಅದರ ಪರಿಣಾಮ ಏನು ಅಂತ ಹೇಳಿದ್ರೆ, ಪೂಜ್ಯ ತಂದೆಯವರು ಯಡಿಯೂರಪ್ಪನವರಿಗೆ ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳು ಇವತ್ತು ಇಲ್ಲದೆ ಹೋದ್ರೂ ಸಹ ಈ ನಾಡಿನ ಜನ 6.5 ಕೋಟಿ ಕನ್ನಡಿಗರು ಯಡಿಯೂರಪ್ಪನವರಿಗೆ 6.5 ಕೋಟಿ ಜನರು ತಮ್ಮ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಸ್ಥಾನವನ್ನು ಯಾರಿಗಾರ ಕೊಟ್ಟಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಇದು ನಮ್ಮ ರಾಜ್ಯದ ಯಾವುದೇ ಮೂಲೆ ಹೋದ್ರೂ ಸಹ ನಮ್ಮ ಯಡಿಯೂರಪ್ಪನವ್ರ ಮಗ ಅಂತೇಳಿ ನನ್ನ ಹೆಮ್ಮೆಯಿಂದ ನನ್ನ ನೋಡ್ತಾರೆ. ನಿಜವಾಗ್ಲೂ ಕೂಡ ಸಂತೋಷನೂ ಆಗ್ತದೆ, ಹೆಮ್ಮೆನೂ ಕೂಡ ಅನಿಸ್ತದೆ, ಮತ್ತೊಂದು ಕಡೆ ಆತಂಕನೂ ಕೂಡ ಆಗ್ತದೆ. ಏನಪ್ಪ ನನ್ನ ಬಗ್ಗೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರಲ್ಲ ಅಂತೇಳಿ. ಎಲ್ಲೋ ಒಂದ್ ಕಡೆ ನನ್ನ ಜವಾಬ್ದಾರಿಯೂ ಕೂಡ ನೆನ್ಪು ಮಾಡುವಂತ ಕೆಲಸವೂ ಕೂಡ ಅದು ಆಗ್ತದೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ತಾವು ಯಾವ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸನ ಇಟ್ಟಿದ್ದೀರಿ ಅನ್ನೋದು ನನಗೂ ಕೂಡ ಅಂದಾಜಿದೆ. ಇವತ್ತು ನಾನು ಕೂಡ ಬಂದಂತ ಸಂದರ್ಭದಲ್ಲಿ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಚ್ಯುತಿ ಬರದ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಾಗಲಕೋಟೆಯಲ್ಲಿರಲಿ, ಬಿಜಾಪುರದಲ್ಲಿರಲಿ, ಗುಲ್ಬರ್ಗಾದಲ್ಲಿರಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ರಾಜ್ಯದ ಯಾವುದೇ ಮೂಲೆಯಲ್ಲಿದ್ರೂ ಸಹ
ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತೇನೆ ಅಂತ ಹೇಳಿದ್ರೆ ಮುಂದೊಂದು ದಿನ ನಮ್ಮ ರಾಜ್ಯದಲ್ಲಿ ಇರುವಂತ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೆಮ್ಮೆಯಿಂದ ಮಾತನಾಡಬೇಕು. ಆ ರೀತಿ ಪಕ್ಷ ಸಂಘಟನೆ ಮಾಡಿ ಅದನ್ನು ತೋರಿಸ್ತೇನೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋ ಮಾತನ್ನು ಹೇಳ್ತಾ, ತಮ್ಮೆಲ್ಲರೂ ಕೂಡ ವಿಶೇಷವಾದ ದೊಡ್ಡ ಸಂಖ್ಯೆ ನಮ್ಮ ತಾಯಂದ್ರು ಕೂಡ ಇದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ. ನಮಸ್ಕಾರ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ मलयज शीतलाम् सस्य श्यामलाम् मातरम् वन्दे मातरम् शुभ्रज्योत्स्नाम् पुलकितयामिनीम् फुल्लकुसुमित द्रुमदलशोभिनीम् सुहासिनीम् सुमधुरभाषिणीम् सुखदाम् वरदाम् मातरम् वन्दे मातरम् कोटि कोटि कंठ कलकल निनाद कराले कोटि कोटि भुजैर्हृत खर करवाले अबलाक्य नामा ये तो बोले बहुबलधारिणीं नमामि तारिणीं रिपुदलवारिणीं मातरं वन्दे मातरम् तुमि विद्या तुमि धर्म तुमि हृदि तुमि मर्म तुमि विद्या तुमि धर्म तुमि हृदि तुमि मर्म त्वं हि प्राणा शरीरे बाहुते तुमि मा शक्ति हृदये तुमि मा भक्ति तोमारै प्रतिमा गणि मंदिरे मंदिरे वन्दे मातरम् त्वं हि दुर्गा दश प्रहरण धारिणीं कमला कमल दल विहारिणीं वाणी विद्यादायिनीं नमामि त्वां नमामि कमलाम् अमलाम् अतुलाम् सुजलाम् सुफलाम् मातरम् वन्दे मातरम् श्यामलाम् सरलाम् सुष्मिताम् भूषिताम् श्यामलाम् सरलाम् सुस्मिताम् भूषिताम् धरणीं धरणीं मातरम् वन्दे मातरम् वन्दे मातरम् वन्दे मातरम् बोलो भारत माता की भारत माता की ಡಾಕ್ಟರ್ ಅಜಯ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ದಯವಿಟ್ಟು ವೇದಿಕೆಯ ಹಿಂಬದಲ್ಲಿರುವಂತ ಎಲ್ಲ ನಮ್ಮ ಕಾರ್ಯಕರ್ತರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ. ವೇದಿಕೆ ಮೇಲಿರುವಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕೊಡಗೈ ದಾನಿಗಳು ಎಂದೇ ಹೆಸರಾಗಿರುವಂತಹ ಸನ್ಮಾನ್ಯ ಜಗದೀಶ್ ಗುಡುಗುಂಟಿಯವರು